ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಇಕೋ ಕ್ಲಬ್ ಅಡಿಯಲ್ಲಿ ಕೈಗೊಂಡಿರುವಂಥ ಚಟುವಟಿಕೆ ಭಾಷಣ ಸ್ಪರ್ಧೆ. ಮಕ್ಕಳಲ್ಲಿ ಈ ಒಂದು ಭಾಷಣ ಸ್ಪರ್ಧೆ ಇಕೋ ಕ್ಲಬ್ ಅಡಿಯಲ್ಲಿ ವಿಶೇಷವಾಗಿ ಪರಿಸರ ಮಾಲಿನ್ಯ ಅಂತ ಬಂದಾಗ ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಜಾಗತಿಕ ತಾಪಮಾನ, ಕಸ ವಿಲೇವಾರಿ ಇಂಥ ಒಂದು ಜಾಗತಿಕ ವಿಷಯಗಳ ಕುರಿತು ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ವಿ. ಸೊ ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ಒಂದು ಇಕೋ ಕ್ಲಬ್ ಅಡಿಯಲ್ಲಿ ಒಂದು ಮಾದರಿ ಭಾಷಣ ಸ್ಪರ್ಧೆಯನ್ನು ಒಂದು ಶಾಲೆಯಲ್ಲಿ ಹೇಗೆ ಕೈಗೊಳ್ಳಬೇಕು, ಏನೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು, ಏನೆಲ್ಲ ಸಿದ್ಧತೆಗಳು ಇರಬೇಕು ಎಂಬ ನಿಟ್ಟಿನಲ್ಲಿ ಒಂದು ಮಾದರಿ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೇವೆ. ಬನ್ನಿ, ನೋಡಿ, ಆನಂದಿಸಿ. ಮಾಹಿತಿ ಮತ್ತು ಅಂಕಿಅಂಶದ ಮೇಲೆ ನೀವು ಆ ಭಾಷಣವನ್ನು ಪ್ರಸ್ತಾಪ ಮಾಡಬೇಕು. ಇನ್ನು ಮೂರನೇ ಅಂಶ ಭಾಷಾ ಪ್ರೌಢಿಮೆ. ನೀವು ಬಳಸುವಂಥ ಭಾಷೆ ಆ ವಿಷಯದ ಮೇಲೆ ನೀವು ಸೂಕ್ತವಾಗಿರುವಂಥ ನುಡಿಮುತ್ತ ಆಗಲಿ ಮತ್ತು ಬೇರೆ ಯಾವುದೇ ರೀತಿಯಾಗಿರುವಂಥ ವ್ಯಕ್ತಿಗಳು ಹೇಳಿರುವಂಥ ಹೇಳಿಕೆಗಳಾಗಲಿ ಆ ಒಂದು ಭಾಷಣದಲ್ಲಿ ವಿಷಯದ ಮೇಲೆ ನೀವು ಹೇಳಬೇಕು. ಅದಕ್ಕೆ 10 ಅಂಕ. ಇನ್ನು ಕ್ರಮಬದ್ಧತೆ, ಭಾಷಣ ಮಾಡುವಂಥ ಕ್ರಮಬದ್ಧತೆ. ಮೊದಲನೇದಾಗಿ ನೀವು ಯಾವ ರೀತಿ ಹಂತ ಹಂತವಾಗಿ ಭಾಷಣವನ್ನು ಮಾಡ್ತೀರಿ ಅನ್ನೋದ್ರ ಬಗ್ಗೆ ನೀವು ಆ ಒಂದು ಭಾಷಣ ಕ್ರಮಬದ್ಧತೆಯನ್ನು ವಹಿಸ್ಕೋಬೇಕು. ಅದಕ್ಕೆ 10 ಅಂಕ. ಹೀಗೆ ಒಟ್ಟು 4 ವಿಭಾಗಗಳನ್ನು ಮಾಡೋದ್ರಿಂದ 40 ಅಂಕಗಳು ನಿಮಗೆ ಆ ಭಾಷಣದ ಮೇಲೆ ನಿಗದಿಯಾಗಿರ್ತದೆ. ಈ ಒಂದು ಸಂದರ್ಭದಲ್ಲಿ ಶಾಲೆಯ ಹಿರಿಯ ಶಿಕ್ಷಕಿಯರು ಆಗಿರುವಂಥ ಶ್ರೀಮತಿ ಜಾಧವ್ ಶೀತಲ್ ಮೇಡಮ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಈ ಒಂದು ಸ್ಪರ್ಧೆ ಹೇಗಿರ್ತದೆ, ಸ್ಪರ್ಧೆಯ ನಿಯಮಗಳನ್ನು ಸ್ಪಷ್ಟಪಡಿಸುತ್ತಾ ಈ ಒಂದು ವೇದಿಕೆಯನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಸೊ ಈ ಒಂದು ವೇದಿಕೆಯಿಂದ ನಿಮಗೆ ಈ ವೇದಿಕೆಯ ಮೇಲೆ ಯಾವ ರೀತಿ ಮಾತನಾಡಬೇಕು, ಮಾತನಾಡುವಾಗ ವಿಷಯದ ಮೇಲೆ ಯಾವ ರೀತಿ ಪ್ರಬುದ್ಧತೆಯನ್ನು ಸಾಧಿಸಬೇಕು ಎಂಬುದರ ಕುರಿತಾಗಿ ಮಕ್ಕಳಿಗೆ ಹೇಳಿದರು. ಜೊತೆಯಲ್ಲಿ ಸೋಲೆ ಗೆಲುವಿನ ಸೋಪಾನ, ಸೋಲು ಇರಲಿ ಗೆಲುವೇ ಇರಲಿ ಎರಡನ್ನು ಸಮನಾಗಿ ಸ್ವೀಕರಿಸಿ ಈ ಮೂಲಕ ಈ ಒಂದು ವೇದಿಕೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಿ ಅಂತ ಮಕ್ಕಳಿಗೆ ಕಿವಿ ಮಾತನ್ನು ಹೇಳಿದರು. ಶಾಲೆಯ ಮತ್ತೋರ್ವ ಹಿರಿಯ ಶಿಕ್ಷಕಿಯರು ಆಗಿರುವಂತಹ ಶ್ರೀಮತಿ ಸುನೀತಾ ಮೇಡಮ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಈ ಒಂದು ಜಾಗತಿಕ ಸಮಸ್ಯೆಗಳಲ್ಲಿ ಈ ಒಂದು ಜಾಗತಿಕ ತಾಪಮಾನ ಅತ್ಯಂತ ಮಹತ್ವದಾಗಿದೆ. ಈ ಒಂದು ಜಾಗತಿಕ ತಾಪಮಾನಕ್ಕೆ ಈ ಒಂದು ವಾಯು ಮಾಲಿನ್ಯ ಅತ್ಯಂತ ಪ್ರಮುಖವಾದ ಕಾರಣ. ಸೊ ಆದ್ದರಿಂದ ನಮ್ಮ ಒಂದು ಶಾಲಾ ಮಟ್ಟದಲ್ಲಿ, ನಮ್ಮ ಒಂದು ಗ್ರಾಮ ಮಟ್ಟದಲ್ಲಿ ಈ ಒಂದು ಆಂದೋಲನ ರೀತಿಯಲ್ಲಿ ನಾವು ವಾಯು ಮಾಲಿನ್ಯವನ್ನು ತಡೆಗಟ್ಟಬೇಕು. ಸೊ ವಾಯು ಮಾಲಿನ್ಯಕ್ಕೆ ಕಾರಣವಾಗಿರುವಂತಹ ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ಇಂಥ ಅನಿಲಗಳನ್ನು ಬಿಡುಗಡೆ ಮಾಡುವಂಥ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು. ಹಾಗೂ ಜನರಲ್ಲಿ ಈ ಒಂದು ಜಾಗೃತಿಯನ್ನು ನಾವು ಮೂಡಿಸಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ದಿನ ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕಾಗ್ತದೆ. ಮಾಲಿನ್ಯ ನಿಯಂತ್ರಣವೇ ನಮ್ಮ ಒಂದು ಗುರಿ. ಸೊ ಈ ಒಂದು ನಿಟ್ಟಿನಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡ್ತಾ ಮಕ್ಕಳನ್ನು ಹುರಿದಂಬಿಸಿದರು. ಶಾಲೆಯ ಮತ್ತೋರ್ವ ಹಿರಿಯ ಶಿಕ್ಷಕಿಯರು ಆಗಿರುವಂಥ ಶ್ರೀಮತಿ ರುದ್ರಮ್ಮ ಮೇಡಮ್ ಅವರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಈ ಒಂದು ಜಾಗತಿಕವಾಗಿ ಕಾಡುತ್ತಿರುವಂಥ ಅನೇಕ ಸಮಸ್ಯೆಗಳಲ್ಲಿ ಮಾನವನ ಹಸ್ತಕ್ಷೇಪ ಭಾಳಷ್ಟು ಇದೆ. ಮಾನವನು ಪರಿಸರದ ಒಂದು ಕೂಸು. ಸೊ ಪರಿಸರದಲ್ಲಿರುವಂಥ ಕೋಟ್ಯಾಂತರ ಜೀವಿಗಳಲ್ಲಿ ಮಾನವನು ಕೂಡ ಒಂದು. ಸೊ ಇಲ್ಲಿ ಮಾನವನು ತನ್ನ ಆಧಿಪತ್ಯವನ್ನು ಸಾಧಿಸದೆ ಪರಿಸರದ ನಿಯಮಗಳಿಗೆ ಹೊಂದಿಕೊಂಡು ಹೋಗಬೇಕಾಗ್ತದೆ. ಸೊ ಪರಿಸರದ ಬದಲಾವಣೆಗಾಗಿ ವೈಯಕ್ತಿಕವಾಗಿ ಹಸ್ತಕ್ಷೇಪ ಮಾಡಿದ್ದೇ ಆದಲ್ಲಿ ಮುಂದೆ ಒಂದು ಪರಿಸರದಲ್ಲಿ ಮಾನವನ ಅಳಿವು ಉಳಿಯುವ ಪ್ರಶ್ನೆ ಎದುರಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಪರಿಸರ ಮಾಲಿನ್ಯವನ್ನು ನಾವು ನಿಯಂತ್ರಿಸಬೇಕು. ಕಸ ವಿಲೇವಾರಿ ಇರ್ಬೋದು, ಜಾಗತಿಕ ತಾಪಮಾನವನ್ನು ಹಾಗೂ ಓಜೋನ್ ಪದರಿನ ಒಂದು ಮಹತ್ವವನ್ನು ಮಕ್ಕಳಿಗೆ ಮನದಟ್ಟಾಗುವಂತೆ ಈ ಒಂದು ಸಂದರ್ಭದಲ್ಲಿ ಹೇಳಿದರು. ನಮಗೆ ಅರಿವಿಲ್ಲದ ಮಾನವರಾಗಿದ್ದೇವೆ. ಏಕೆಂದರೆ ಆ ಬಾಟಲಿಯಲ್ಲಿರ್ತಕ್ಕಂಥ ನೀರನ್ನು ನಾವೇ ಸೇರಿಸಿ ಅದೇ ಬಾಟಲಿ ಮತ್ತು ಒಯ್ದು ನೀರಿನಲ್ಲಿ ಹಾಕುತ್ತಿದ್ದೇವೆ. ಆದ ಕಾರಣ ನಮ್ಮ ಜಲ ಮಾಲಿನ್ಯ ಮತ್ತು ಪರಿಸರ ಮಾಲಿನ್ಯಕ್ಕೆ ಹಾನಿಕರವಾಗಿ ಅದೇ ನೀರನ್ನು ನಾವು ಸೇವಿಸಿ ಹೆಚ್ಚು ಮಂಜುಗಡ್ಡೆ ಇರ್ತದೆ. ಆ ಮಂಜುಗಡ್ಡೆಯು ಕೂಡ ಕರಗು ಹೋಗ್ತಕ್ಕಂತಹ ಜಾಗತಿಕ ತಾಪಮಾನ ಹೆಚ್ಚಾಗುತ್ತಿದೆ. ಅಷ್ಟೊಂದು ತಾಪಮಾನವನ್ನು ಹೆಚ್ಚು ಮಾಡ್ತಾ ಇರೋರು ನಾವೇ. ನಲ್ಲಿ ಒಟ್ಟು ನೀರಿನ ಪ್ರಮಾಣ 70% ಇದೆ. ಕೃಷಿಗೆ 22% ನಾವು ಬಳಸ್ತೀವಿ. ಕೈಗಾರಿಕೆಗಳಿಗೆ ನಾವು 23% ಅನ್ನ ಬಳಕೆ ಮಾಡ್ತೀವಿ. ಜಲ ಮಾಲಿನ್ಯದಿಂದ ಕಾಲರಾ ಮತ್ತು ಕಾಮಲೆ, ಟೈಫಾಯ್ಡ್ ಎಂಬ ರೋಗಗಳು ನಮಗೆ ಬರುತ್ತವೆ. ಆದ್ದರಿಂದ ನಾವು ಶುದ್ಧವಾದ ನೀರನ್ನ ಕುಡಿತಾ ಇರಬೇಕು. ಇದು ಇರೋದು ನಮ್ಗಲ್ಲಿರೋ ಒಂದೊಂದು ಗಿಡಗಳ ಬಗ್ಗೆ ನಮ್ ಸರ್ ನಮಗ್ ಮಾಹಿತಿ ತಿಳಿಸ್ಕೊಟ್ರು. ಅದ್ರ ಒಳಗ
ಅಲ್ಲಿ ರುದ್ರಾಕ್ಷಿ ಗಿಡಗಳು ಬಿ ಇದ್ವು ಅದ್ರ ಬಗ್ಗೆ ಇಡೀ ಮಾಹಿತಿ ಅವ್ರು ಬಿ ಹೇಳೋರು ಮತ್ತ್ ಹಂಗೆ ನಮ್ ವಿಜ್ಞಾನ ಸರ್ ಬಿ ಹೇಳೋರು ಎಲ್ಲ ಕರ್ಕೊಂಡೋಗಿ ಗಿಡಗಳ ಬಗ್ಗೆ ಬಿ ಚಂದ ಮಾಹಿತಿ ತಿಳಿಸ್ಕೊಟ್ರು ಮತ್ ನಮಗ್ ಸ್ವಚ್ಛತೆ ಹೆಂಗ್ ಕಾಪಾಡ್ಬೇಕಮ್ಮದ್ ಬಿ ಹೇಳ್ಕೊಟ್ರು ಅಲ್ಲಿ ಹೋದ್ರಪ್ಲೆ ಮೊದಲ್ ನಾವ್ ಮಾಡಿ ಕೆಲ್ಸನೇ ಅಲ್ಲಿರೋ ಎಲಿಗಳೆಲ್ಲ ತೆಗೆದ್ ಕಸ ಹುಡ್ಗೋದು ನಮ್ ಟೀಚರ್ಗಳು ಸರ್ಗಳು ನಮಗ್ ಬಾಳ ಹೇಳ್ಕೊಟ್ರ ಅಲ್ಲಿ ಈ ಐಕೋ ಕ್ಲಬ್ ಅಡಿಯಲ್ಲಿ ನಾವು ಭಾಷಣ ಸ್ಪರ್ಧೆ ಕವನ ಸ್ಪರ್ಧೆ ಮತ್ತು ವಿವಿಧ ಸ್ಪರ್ಧೆಗಳು ಕೂಡ ಹಮ್ಮಿಕೊಂಡಿದ್ದೀವಿ ಗಿಡಗಳು ಸರ್ವೆ ಮಾಡಿದ್ವಿ ಆ ಗಿಡಗಳು ಅಲ್ಲಿನ ಗಿಡಗಳು ನೋಡ್ಬೇಕಂದ್ರ ಒಂಥರ ಆನಂದ ಅಲ್ಲಿ ಯಾವ್ಯಾವ ಗಿಡಗಳು ಇಲ್ಲ ನಮ್ದು ನಾವು ಊರಿನ ಒಳಗೆ ನೋಡಕ್ಕಿರ್ಲಿಕ್ಕಲ್ಲ ಅಂತ ಗಿಡಗಳು ಅಲ್ಲಿದ್ದೀವು ಅಲ್ಲಿ ಹಣ್ಣಿನ ಗಿಡಗಳಾಗಿರ್ಬೋದು ಹೂವಿನ ಗಿಡಗಳಾಗಿರ್ಬೋದು ಔಷಧಿ ಗಿಡಗಳಾಗಿರ್ಬೋದು ನಾನಾ ತರಗಳು ಗಿಡಗಳಿದ್ವು ಅಲ್ಲಿ ಅದು ಗಿಡಗಳು ಸರ್ವೆ ಮಾಡಿದ ಬಳಕ ಖುಷಿ ಆಯ್ತು